ಸವಾಲ್ ಹಕ್ಕಿಯ ಮಗಳ ಮಾಡ್ತೀನಿ ನಿನಗ. ಅಣ್ಣ ಮೆಣಸಿನಕಾಯಿ ಫೋನ್ ಹಲೋ, ನಾನ್ ರೀ ಸರ ಮೆಣಸಿನಕಾಯಿ. ಹೇಳಿ ಮೆಣಸಿನಕಾಯಿ. ಸರ ಆ ಸಾಕ್ಷಿ ಹೇಳಾಕ್ ಬರೋ ಹುಡುಗಿ ಅರ್ಜುನನ ಖಾಸ ತಂಗಿರಿ. ಇವರೆಲ್ಲ ಮನೆಯವರು ಒಂದಾಗಿ ಸೇರ್ಕೊಂಡು ನಿಮ್ಮನ್ನ ನೇಣಿಗೇರಿಸ್ಬೇಕಂತ ತಯಾರಾಗ್ಯಾರಿ. ಅವ್ರು ನನ್ನ ನೇಣಿಗೇರಿಸ್ತಾರೋ ಅಥವಾ ಅವ್ರ ಹೆಣ ಯಾವ್ದಾದ್ರು ಗಲ್ಲಿಲ್ ಬೀಳತ್ತೋ ನೋಡ್ತಾ ಇರು. ಅದೇನು ಮಾಡ್ತೀರ ನೋಡ್ರಿ, ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮಗೆ ಸೇರಿದ್ದ. ಎದ್ದೆದ್ದೆದ್ದೆದ್ದು ಸಿಡಿಬಾ ಸಿಡಿಗುಂಡು, ದೇಶಕ್ಕೆ ಬೇಕಿದೆ ಈ ತರ ಹೆಚ್ಚಿನ ರಣಗಂಡು. ಮಿಂಚಿನ ವೇಗದ ಮಾಂತ್ರಿಕನು, ಸಂಚನ್ನು ಭೇದಿಸು ತಾಂತ್ರಿಕನು, ದೀನರ ಕಂಬನಿ ಒರೆಸುವನು, ನೀಚರ ಪಾಲಿಗೆ ಸಿಡಿಯುವನು. ಇವನ ಬುದ್ಧಿವಂತಿಕೆ ಕಮಾಲ್, ಜೋಕೆ ಜೋಕೆ ಇವನೇ ಸವಾಲ್. ಇವನ ಬುದ್ಧಿವಂತಿಕೆ ಕಮಾಲ್, ಜೋಕೆ ಜೋಕೆ ಇವನೇ ಸವಾಲ್. ಸಾಮ್ರಾಜ್ಯ ಎಲ್ಲ ಹೋಯ್ತು. ನೀನಲ್ಲಿ ಗುಂಪು ಕಟ್ಕೊಂಡೆ ತಮಾಷೆ ನೋಡ್ತಾ ಇದ್ಯಾ? ಯಾವನೋ ಜುಟ್ಟು ನನ್ ಮಗ ನನ್ನ ಎದೆ ಮೇಲೆ ಕಾಲಿಟ್ಕೊಂಡು ಅವತ್ತಿಂದ ನನ್ಗೆ ಸವಾಲಾಗ್ತಾವನೆ. ನೀನ್ ಕಟ್ಟಿ ಸಾಮ್ರಾಜ್ಯ ಕಣೆಯ ಇದು, ನಿನ್ಗೇನು ಆಗ್ತಾ ಇಲ್ವಾ? ಆ ಕೇಸ್ ಫೈಲ್ ಬಂದಾಗ್ಲೇ ಹೇಳಿದೆ, ಆ ಜುಟ್ಟು ಮೆಣಸಿನಕಾಯಿ ಲಾಯರ್ಗೆ ಆ ಕೇಸ್ ಫೈಲ್ ಸುಟ್ಟಾಕು ಅಂತ. ಎಲ್ಲಿ ಕೇಳಿದೆ ನನ್ನ ಮಾತನ್ನ ನೀನು? ಅಕಾರ್ಡಿಂಗ್ ಟು ದ ಲಾ ಅನ್ಬಿಟ್ಟು ನನ್ ಕತ್ತಿ ಕಂದಿಲ್ತಿದ್ಯಾ? ನಾನ್ ಮಾಡ್ತಿರೋ ಈ ಕೃತಿಗಳಿಗೆಲ್ಲ ನೀನೇ ಅಪ್ಪ ಅನ್ನೋದನ್ನ ಮರಿಬೇಡ. ಅಕಾರ್ಡಿಂಗ್ ಟು ದ ಲಾ. ಕರೆಕ್ಟ್. ಧನರಾಜ್ ಕೂಲ್. ಉಗುರಲ್ಲಿ ಹೋಗೋ ಚಿಗುರನ್ನ ಬೆಳೆಯಕ್ ಬಿಟ್ಟಿದ್ದು ದೊಡ್ಡ ತಪ್ಪು. ನೀನ್ ಮಾಡಿದ ಒಂದು ತಪ್ಪು ಅಂತಂದ್ರೆ ಆ ಲಾಯರ್ ವಿಶ್ವನಾಥ್ ಮನೆ ಅವ್ರನ್ನ ಗಾಯ ಮಾಡಿ ಬಂದಿದ್ದು. ಅವತ್ತೇ ಬೆಂಕಿ ಹಚ್ಚಿ ಸುಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಹಾಗಲ್ಲ, ಏನೇ ಮಾಡಿದ್ರು ಅಕಾರ್ಡಿಂಗ್ ಟು ಲಾ ಮಾಡ್ತೀನಿ. ನೋಡು, ಕಿಂಗ್ ಮೇಕರ್ ಆಗಿ ಬೆಳಿಬೇಕು ಅಂತಂದ್ರೆ ಆತರ ಮುಖ್ಯ ಅಲ್ಲ, ತಾಳ್ಮೆ ಚಾಣಾಕ್ಷತನ ಬೇಕು. ಅಲ್ಲ, ಏನ್ ಬಾಸ್ ನಿಮ್ ಕದರು, ನಿಮ್ ಕೋಟಿನ ಹಿರಿಮೆ ಗರಿಮೆಯ ಕುರಿನರಿ ಆಟದಲ್ಲಿ ನಾನ್ ಬಲಿಪಶು ಆಗ್ತೀನಿ ಅನ್ಕೊಂಡ್ರ? ಏನ್ ಬಾಸ್, ನೀವ್ ಹಾಕಿದ್ರ ರಣತಂತ್ರದಲ್ಲಿ ನೀವೇ ಸಿಕ್ಕಾಕೊಂಡ್ಬಿಟ್ರಲ್ಲ. ದ ಗ್ರೇಟ್ ಲಾಯರ್ ಶಂಕರಣ್ಣ. ನ್ಯಾಯನ್ ಕಾಪಾಡ್ಬೇಕಾಗಿರೋ ನೀವೇ ನ್ಯಾಯದ ಬೆನ್ನಿಗೆ ಚೂರಿ ಆಗ್ತಾ ಇದ್ರ. ನಿಮ್ ಬಗ್ಗೆ ಎಲ್ಲಾ ಬಣ್ಣನು ಬಹಳ ಹಿಂದೆನೆ ಬಯಲಾಗ್ಬಿಟ್ಟಿತ್ತು. ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ರ? ನಿನ್ಗಿಂತ ಮುಂಚೆನೆ ಜಡ್ಜಿಗೆ ಎಲ್ಲಾ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ. ಈ ಧನರಾಜ್ ಬಾಮೈದನ್ ಇಟ್ಕೊಂಡು ಮೆಣಸಿನ್ಕಾಯಿಗೆ ಬೆಂಕಿ ಆಗ್ತಾಗ್ಲೇ ನಿನ್ ಘಾಟ್ ನನ್ ಮೂವಿ ಹೊಡೆದಿತ್ತು ಶಂಕರಣ್ಣ. ಓ ಸಾರಿ ಬಾಸ್, ಬಿಗ್ ಬಾಸ್, ಮಾಜಿ ಬಾಸ್. ಏನ್ ಸರ್ ನಿಮ್ ಶಿಷ್ಯ ಇಷ್ಟು ಚೆನ್ನಾಗಿ ಲಾ ಪಾಯಿಂಟ್ ಆಗ್ತಾನೆ? ಮಗ ಬಿಟ್ಟು ಇದನ್ನೇ ಕೋರ್ಟ್ ಕಂಪ್ಲೇಂಟ್ ಮಾಡ್ಬಿಡ್ತಾನ ಅಷ್ಟೇ. ಸೊ ಅಕಾರ್ಡಿಂಗ್ ಟು ದ ಲಾ ಹ್ಯಾಂಗ್ ಹಿಮ್. ಏನ್ ಮುಖ ನೋಡ್ತೀರಾ?
ಇವತ್ತು ನಿನ್ನ ಕತೆ ಮುಗೀತು. ಹಾಕೇಳ್ತೀನಿ, ಹಾಕೋ, ಸರಿಯಾಗಿ ಹಾಕೇಳ್ತೀನಿ, ಹಾಕೋ. ಇರೋ ಆಯ್ತು ನಿನಗೆ. ಬಾಬಾ ಹೊಡಿರಿ, ಬಾಬಾ ಬಾಬಾ ಹೊಡಿದು. ಅರ್ಜುನ್ ತಗೋ, ದೊಣ್ಣೆ ಕೊಡ್ತೀನಿ, ತಗೋ, ಹಾಕೋ. ಅದ್ ಹೆಂಗ್ ತಗೊಂಡಿಲ್ಲ ನಮ್ಮ ಕೈ ಕಾಟನ. ನಮಸ್ತೆ ಜಡ್ ಸರ್, ನಾನೇ ಸಹ ಫೋನ್ ಮಾಡಿದ್ದು. ಇಲ್ಲೇ ಸರ್ ನಡೀತಿರೋದು. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇನ್ಸ್ಪೆಕ್ಟ್ರೆ, ಯಾವ್ದೇ ಬೇಲು, ಹಾಲು, ಸೇವ್ಪುರಿ, ಏನ್ ಪುರಿ ಬಂದ್ರು ಇವ್ರನ್ನ ಮಾತ್ರ ಬಿಟ್ಬೇಡಿ. ಹೋಗ್ರಿ ಇವ್ರನ್ನ. ನಾನು ಹೊರಗಡೆ ಬಂದ್ರೆ ಫಸ್ಟ್ ನಿಮ್ ಮಕ್ಕನ್ ಕಳ್ಸಿರೋದ, ನಿನ್ ಕಳ್ಸಿ ನಮ್ಮ ಮಗನ. ಅಕಾರ್ಡಿಂಗ್ ಟು ಲಾ ನಿನ್ನ ಬಿಡಲ್ಲ. ಎಲ್ಕಂಡ್ರೆ ಇನ್ಸ್ಪೆಕ್ಟ್ರೆ, ಎಲ್ಕಂಡ್ರೆ. ವೆಲ್ ಡನ್ ಅರ್ಜುನ್, ವೆಲ್ ಡನ್. ಇಷ್ಟು ಚಿಕ್ಕ ವಯಸ್ಸಿಗೆ ದೇಶದ್ರೋಹಿಗಳನ್ನ ಮಟ್ಟ ಹಾಕಿ ದೇಶಕ್ಕೋಸ್ಕರ ಹೋರಾಡಿ ಯುವಕರಿಗೆ ಒಂದು ಮಾದರಿಯಾಗಿದ್ದಾರೆ ಅರ್ಜುನ್. ಥ್ಯಾಂಕ್ ಯು ಸರ್. ದೇಶಕ್ಕೋಸ್ಕರ, ದೇಶದ ಜನತೆಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ಮಂತ ಗುರು ಹಿರಿಯರ ಆಶೀರ್ವಾದ ಇದ್ರೆ ಸಾಕು. ಆಲ್ ದ ವೆರಿ ಬೆಸ್ಟ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಜುನ್, ಯು ಆರ್ ರಿಯಲಿ ಗ್ರೇಟ್. ಥೂ 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 ಥೂ, ಧೂಳಾನು ಧೂಳಪ್ಪ. ಅರ್ಜುನ, ಆ ಧನರಾಜ್ ನನ್ನ ಮಗ ಒಬ್ನ ಕಳ್ಳ ಅಂತ ನಾ ತಿಳ್ಕೊಂಡಿದ್ದೆ. ನಮ್ ಬಾಸ್ನು ಅಂತವನ ಅಂತ ಇವತ್ತ ಗೊತ್ತಾಗಿದ್ದ. ಇನ್ ಮ್ಯಾಲ ನಮ್ಮೆಲ್ಲರಿಗೂ ನೀನ ಬಾಸ. ಮೆಣಸಿನ್ಕಾಯಿ ಅವ್ರೆ, ಮತ್ತೆ ನಿಮ್ ಮಗಳಿಗೆ ಅವ ಅದಾನಲ್ಲ, ಆಕಿಗೂ ಅವನ ಬಾಸ. ಹೋಗು, ಮತ್ತೆ ಯಾಕೆ ಡಿಸ್ಟೆನ್ಸ್? ಏ ಯವ್ವ, ಬಾ ಈ ಕಡೆ.
ಮತ್ತೇನ್ ಡ್ಯಾಡ್? ಮತ್ತೇನು ಇಲ್ವಾ, ಇನ್ನೊಂದು ಕಂಡೀಷನ್ ಐತಂದು, ನೀವಿಬ್ರು ಸೇರ್ಕೊಂಡು ವರ್ಷ ತುಂಬುದ್ರಾಗ ಒಂದು ಗಂಡ ಮಗನ ಹರಿದು ಕೊಡ್ಬೇಕು.